ಶಂಕರಾಚಾರ್ಯರ ಈ ಪ್ರತಿಮೆ ಕರ್ನಾಟಕದಲ್ಲಿದೆ ಅಂತ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ವಿಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತೀನಿ. ಈ ಪ್ರತಿಮೆ ಇರೋದು ಶೃಂಗೇರಿಯ ಶಾರದಾ ಪೀಠದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರೋ ಶಂಕರಗಿರಿಯಲ್ಲಿ. ಈ ಜಾಗ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಪ್ರತಿ ಮಂಗಳವಾರ ರಜಾ ಇರುತ್ತೆ. ಮೇಲಿನವರೆಗೂ ಹೋಗಕ್ಕೆ ಮೆಟ್ಲು, ಎಸ್ಕಲೇಟರ್ ಮತ್ತೆ ಲಿಫ್ಟ್ ವ್ಯವಸ್ಥೆ ಕೂಡ ಇದೆ. ಹಾಗಾಗಿ ನಿಮ್ ಜೊತೆ ಯಾರಾದ್ರೂ ವಯಸ್ಸಾದವ್ರು ಇದ್ರು ಅಥವಾ ನಡೆಯಕ್ ಕಷ್ಟ ಆಗೋರು ಇದ್ರು ಕೂಡ ನೀವು ಮೇಲಿನವರೆಗೂ ಹೋಗ್ಬೋದು. ಈಗ ನೀವು ನೋಡ್ತಾ ಇರೋದೇ 32 ಅಡಿ ಎತ್ತರದ ಶಂಕರಾಚಾರ್ಯರ ಗ್ರಾನೈಟ್ ಪ್ರತಿಮೆ. ಇದು 750 ಟನ್ ತೂಕ ಇದೆ. ಈ ಪ್ರತಿಮೆಯ ಅಕ್ಕಪಕ್ಕದಲ್ಲೇ ನೀವು ಶಂಕರಾಚಾರ್ಯರ 4 ಜನ ಶಿಷ್ಯರಾದ ಪದ್ಮಪಾದ, ತೋಟಕಾಚಾರ್ಯ, ಹಸ್ತಮಾಲಕ, ಸುರೇಶ್ವರಾಚಾರ್ಯ ಅವರ ವಿಗ್ರಹಗಳನ್ನು ನೋಡ್ಬೋದು. ಮೇಲಿಂದ ನಿಮ್ಗೆ ಇಡೀ ಶೃಂಗೇರಿನೇ ಕಾಣಿಸುತ್ತೆ. ಮಾನ್ಸೂನ್ ಟೈಮಲ್ಲಿ ಬಂದ್ರಂತೂ ನಿಮ್ಗೆ ಇಲ್ಲಿಂದ ಒಂದು ಒಳ್ಳೆ ವ್ಯೂ ನೋಡಕ್ಕಂತೂ ಸಿಗುತ್ತೆ. ಶಂಕರಾಚಾರ್ಯರ ಪ್ರತಿಮೆ ನೋಡ್ಕೊಂಡು ಸ್ವಲ್ಪ ಕೆಳಗ್ ಬಂದ್ರೆ ಒಂದು ಮ್ಯೂಸಿಯಂ ಕೂಡ ಇದೆ. ಇಲ್ಲಿ ನೀವು ಶಂಕರಾಚಾರ್ಯರ ಬಾಲ್ಯದ ಬಗ್ಗೆ, ಅವರ ದಿಗ್ವಿಜಯ ಯಾತ್ರೆ ಬಗ್ಗೆ, ಶಾರದಾ ಪೀಠದ ಬಗ್ಗೆ, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಒಳ್ಳೆ ವಿವರಣೆ ಕೂಡ ನೋಡಕ್ ಸಿಗುತ್ತೆ. ಅಷ್ಟೇ ಅಲ್ಲದೆ 83 ಪೇಂಟಿಂಗ್ ಗಳನ್ನ ಬಳಸ್ಕೊಂಡು ಸಂಪೂರ್ಣ ರಾಮಾಯಣದ ವಿವರಣೆ ಕೂಡ ಹಾಕಿರೋದನ್ನ ನೀವು ನೋಡ್ಬೋದು. ಮುಂದಿನ ಸಾರಿ ನೀವೇನಾದ್ರೂ ಶೃಂಗೇರಿಗೆ ಬಂದ್ರೆ ತಪ್ಪದೆ ಶಂಕರಗಿರಿಗೂ ಬಂದು ಹೋಗಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದೇ ತರ ಒಳ್ಳೆ ಕಂಟೆಂಟ್ಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.